ನಮ್ಮ ಪೂರ್ವಜರು ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಟ್ಟಂತ ಮಹಾತ್ಮ ಗಾಂಧೀಜಿಯವ್ರ ನೇತೃತ್ವದಲ್ಲಿ ಟೀಮ್ ಇತ್ತು. ಸರ್ದಾರ್ ವಲ್ಲಭಾಯಿ ಪಟೇಲ್ರಾಗಿರ್ಬೋದು, ಮಹಾತ್ಮ ಗಾಂಧೀಜಿಯವರಾಗಿರ್ಬೋದು, ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಆಗಿರ್ಬೋದು, ಬಾಬು ಜಗಜೀವನ್ ರಾಮ್ ರವರಾಗಿರ್ಬೋದು, ಇನ್ನೂ ಅನೇಕ ಮಹನೀಯರು ಎಲ್ಲರೂ ಸೇರಿ ಈ ದೇಶದಲ್ಲಿ ಅಸ್ಪೃಶ್ಯತೆ ತಾಂಡವಾಡ್ತಾ ಇದೆ, ಮನುಷ್ಯರಿಂದ ಮನುಷ್ಯರ ಶೋಷಣೆ ಆಗ್ತಾ ಇದೆ, ಮನುಷ್ಯರಿಂದ ಮನುಷ್ಯರ ಶೋಷಣೆ ಯಾವ ರೀತಿ ಆಗ್ತಾ ಇದೆ ಅಂದ್ರೆ ಮಲಹೊರು ಪದ್ಧತಿ. ಮನುಷ್ಯನ ಮಲಮೂತ್ರವನ್ನ ಕೈಯಿಂದ ಸ್ವಚ್ಛ ಮಾಡಿ ತಲೆ ಮೇಲೆ ಹೊತ್ತು ಹೊರಗಡೆ ಸಾಗಿಸ್ತಕ್ಕಂತ ಕೆಟ್ಟ ಪರಿಸ್ಥಿತಿ ಅವತ್ತು ಇತ್ತು. ರಸ್ತೆ ಬದಿ ಕೂತ್ ಚಪ್ಪಲಿ ಹೊಲಿದು ಒಂದೊತ್ತು ಊಟಕ್ಕಾಗಿ ಗತಿ ಇಲ್ಲದೆ ಬದುಕ್ತಂತವ್ರ ಪರಿಸ್ಥಿತಿನೂ ಇತ್ತು. ಕಸ ಗೂಡಿಸಿ ಗಟಾರ್ ಬಳಿದು ಸ್ವಚ್ಛ ಮಾಡಿ ಜೀವನ ಮಾಡತಕ್ಕಂಥವ್ರ ಸಂಖ್ಯೆ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಇತ್ತು. ಅದಕ್ಕಾಗಿ ನಮ್ಮ ಸಂವಿಧಾನ ಕರ್ತರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ಒಂದು ನಿರ್ಣಯವನ್ನು ಮಾಡಿದರು. ಈ ಜನಾಂಗವನ್ನ ಮೇಲೆತ್ತಬೇಕಾದ್ರೆ ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಮೇಲೆತ್ತುವುದರ ಜೊತೆಯಲ್ಲಿ ಅಸ್ಪೃಶ್ಯತೆ ಕಳಂಕವನ್ನ ತೊಡೆದು ಹಾಕಲಿಕ್ಕೆ ಪ್ರಯತ್ನ ಮಾಡಿದ ಪ್ರತಿಫಲನೆ 1950 ಮೀಸಲಾತಿ ಸೌಲಭ್ಯ. SC ಮತ್ತು ST ಜನಾಂಗ. SC ST ಮೀಸಲಾತಿ ಆದೇಶ 1950ರಲ್ಲಿ SC ಯಲ್ಲಿ 6 ಜಾತಿಗಳಿದ್ದು, ST ಯಲ್ಲಿ 6 ಜಾತಿಗಳಿದ್ದು. ಇಂದು SC ಯಲ್ಲಿ 101 ಜಾತಿಗಳಾಗಿದಾವ, ST ಯಲ್ಲಿ 56 ಜಾತಿಗಳಾಗಿದಾವ. ಅದರ ಪರಿಣಾಮ ಯಾರು ತುಳಿತಕ್ಕೊಳಗಾದವ್ರಿದ್ರು ಅವ್ರಿಗೆ ಉಳಿದವ್ರ ಜೊತೆಯಲ್ಲಿ ಪೈಪೋಟಿ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ. ಅದರ ಪರಿಣಾಮವಾಗಿ ದಕ್ಷಿಣ ಭಾರತದಲ್ಲಿ ಮಾದಿಗರ ಮೀಸಲಾತಿ ಹೋರಾಟ ಅಂತ ಹೇಳಿ ಆಂಧ್ರದಿಂದ ಶುರುವಾಯಿತು. ಆ ಶುರು ಆದದ್ರ ಪರಿಣಾಮ ಕರ್ನಾಟಕದಲ್ಲೂ ಮಾದಿಗರ ಮೀಸಲಾತಿ ಹೋರಾಟ ಅಂತ ಹೇಳಿ ಪ್ರಾರಂಭ ಆಯಿತು. ಆವಾಗ SM ಕೃಷ್ಣ ಅವರು ಮುಖ್ಯಮಂತ್ರಿ ಇದ್ದರು ರಾಜ್ಯದಲ್ಲಿ. 2003-4ರಲ್ಲಿ SM ಕೃಷ್ಣರು ಒಂದು ಆಯೋಗವನ್ನ ರಚನೆ ಮಾಡಿದರು. ಜಸ್ಟಿಸ್ ಸದಾಶಿವ ಆಯೋಗ ಅಂತ ಹೇಳಿ 2004ರಲ್ಲಿ 2004-3-4ರಲ್ಲಿ ಮಾಡಿದರು. ಮಾಡಿದ ಮೇಲೆ ಅದಕ್ಕೆ ಅನುದಾನ ಕೊಡ್ಲಿಲ್ಲ, ಸೌಲಭ್ಯಗಳನ್ನ ಕೊಡ್ಲಿಲ್ಲ. ಹಾಗಾಗಿ ಅವರು ವರದಿ ರೆಡಿ ಮಾಡ್ಲಿಕ್ಕೆ ಆಗ್ಲಿಲ್ಲ. ನಂತರ 2018ರಲ್ಲಿ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ, ಯಡಿಯೂರಪ್ಪನವ್ರು ಮುಖ್ಯಮಂತ್ರಿ ಆದ್ಮೇಲೆ ನ್ಯಾಯಮೂರ್ತಿ ಸದಾಶಿವಯ್ಯನವರು ನನಗೆ ಹೇಳಿದ್ರು, ನೋಡ್ರಿ ನಿಮ್ಮ ಸಮಾಜದ ಮೀಸಲಾತಿ ಹೋರಾಟದ ಕಮಿಷನ್ಗೆ ನಾನು ರಾಜೀನಾಮೆ ಕೊಡ್ತಾ ಇದ್ದೀನಿ. ಯಾಕೆ ಸರ್ ಅಂತ ಕೇಳಿದಾಗ ಅನುದಾನ ಕೊಟ್ಟಿಲ್ಲ, ಸೌಲಭ್ಯಗಳನ್ನು ಕೊಟ್ಟಿಲ್ಲ, ಹೀಗಾಗಿ ನಾನು ಏನ್ ಮಾಡುದು, ಖಾಲಿ ಕೂತೀನಿ, ಅದಕ್ಕಾಗಿ ರಾಜೀನಾಮೆ ಕೊಡ್ತೀನಿ. ಅವಾಗ ಯಡಿಯೂರಪ್ಪನವ್ರ ಹತ್ರ ಹೋಗಿ ರಿಕ್ವೆಸ್ಟ್ ಮಾಡಿದಾಗ ಹೀಗಾಗಿದೆ ಸರ್ ಅಂತ ಹೇಳಿ. ಎಷ್ಟು ಬೇಕಂತ ದುಡ್ಡು ಅಂತ 15 ಕೋಟಿ ಬೇಕಂತ ಇಡೀ ರಾಜ್ಯದಲ್ಲಿ ಸರ್ವೆ ಮಾಡ್ಲಿ. ಆಯ್ತು, 13 ಕೋಟಿ ಈಗಲೇ ರಿಲೀಸ್ ಮಾಡ್ರಿ ಅಂತ ಹೇಳಿ ಫೈನಾನ್ಸ್ ಸೆಕ್ರೆಟರಿ ಕರೆದು 13 ಕೋಟಿ ರೂಪಾಯಿ ರಿಲೀಸ್ ಮಾಡಿಸಿದ್ದರ ಪರಿಣಾಮ ಸದಾಶಿವಯ್ಯನವರು ಇಡೀ ರಾಜ್ಯದ 29,000 ಹಳ್ಳಿಗಳಿಗೂ ಸರ್ವೆ ಮಾಡಿಸಿ ತಂದು ವರದಿಯನ್ನ 2012ರಲ್ಲಿ ಕೊಟ್ಟರು. ಕೊಟ್ಟ ಮೇಲೆ ಒಳಗೆ ಹಾಕಿದ್ರು ಇದೇ ಖರ್ಗೆ ಅವರು, ಇದೇ ಪರಮೇಶ್ವರ, ಇದೇ ಮಹದೇವಪ್ಪ, ಇದೇ ಸಿದ್ದರಾಮಯ್ಯನವರು ಎಲ್ಲರೂ ಇದ್ರು. ಮೀಸಲಾತಿ ಕೊಡ್ತೀವಿ ಅಂತ ಹೇಳಿ ಆಲ್ ಇಂಡಿಯಾ ಅಧ್ಯಕ್ಷರನ್ನ ಹಿಡ್ಕೊಂಡು ಅವತ್ತಿನ ಕಾಲದಲ್ಲಿ ಮಾಡಿದ್ರು. 5 ವರ್ಷ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಇದ್ರು. 13-18 ಏನೂ ಮಾಡಲಿಲ್ಲ, ಬರೀ ಜಗಳ ಹಚ್ಚೋ ಕೆಲಸ ಮಾಡಿದ್ರು. ಅನ್ಆಫಿಷಿಯಲಿ ಅಂಕಿ ಸಂಖ್ಯೆ ಅದನ್ನ ಡಿಸ್ಕ್ಲೋಸ್ ಮಾಡೋದು, ಬಿಡುಗಡೆ ಮಾಡೋದು,
ಜಾತಿಗಳ ಮಧ್ಯೆ ವೈಷಮ್ಯ ಹುಟ್ಟಿಸುವಂತ ಕೆಲಸ ಮಾಡಿ, ನಾನ್ ಹೆಚ್ಚು ನೀನ್ ಕಡಿಮೆ, ನೀನ್ ಹೆಚ್ಚು ನಾನ್ ಕಡಿಮೆ ಅಂತ ಮಾಡ್ಲಿಲ್ಲ. ಮಾಡ್ಲಾರ್ದಂಗ ಆದ್ಮೇಲೆ ಕಾಂಗ್ರೆಸ್ನವ್ರು ಇನ್ನೊಂದು ಏನು ಬಹಳ ದೊಡ್ಡ ಕೆಟ್ಟ ಕೆಲಸ ಮಾಡಿದಾರೆ ಅಂದ್ರೆ, ಒಡ್ರು ಮತ್ತು ಲಂಬಾಣಿ ಕೊರಚ ಕೊರವರನ್ನ ಎಸ್ ಸಿ ಪಟ್ಟಿಯಿಂದ ತೆಗೆದು ಹಾಕ್ಲಿಕ್ಕೆ ಹುನ್ನಾರ ಮಾಡಿದಾರೆ ಬಿಜೆಪಿ ಅವರು. ಅಧಿಕಾರ ಇದೆ, ಯಾವ ಜಾತಿ ಹೆಚ್ಚು ಕಡಿಮೆ ಅನ್ನೋ ಪ್ರಶ್ನೆ ಇಲ್ಲ. ಹೆಚ್ಚು ಕಡಿಮೆ ಇದ್ರೆ ಅದನ್ನ ತಿದ್ದುಪಡಿ ಮಾಡುವಂತ ಅಧಿಕಾರ ನಿಮಗಿದೆ. ತಿದ್ದುಪಡಿ ಮಾಡಿ ಜಾರಿಗೆ ತಗೊಂಡ್ ಬರ್ರಿ. ಅದನ್ನ ಬಿಟ್ಟು ಜಾತಿಗಳ ಮಧ್ಯೆ ಜಗಳ ಹಚ್ಚಿ ಅವ್ರು ರೋಡ್ ಮೇಲೆ ಹೋರಾಟ ಮಾಡ್ಕೊತ ನಿಲ್ಲೋದು, ನೀವು ವಿಧಾನಸೌಧದಾಗ ಬೆಣ್ಣೆ ತಿನ್ಕೊತ ನಕ್ಕೊತ ಕುಂದ್ರುದು, ಇದೇ ನಿಮ್ಮ ನೀತಿ. ಅದಕ್ಕೆ ಇವತ್ ನಾನು ಹೇಳಲಿಕ್ಕೆ ಬಯಸ್ತೇನೆ, ನಮ್ಮ ಅಣ್ಣ ತಮ್ಮಂದರಿಗೆ 101 ಜಾತಿಯವ್ರಿಗೂ ನಾನು ಹೇಳ್ತೀನಿ, ನಮ್ಮದು ಯಾವುದೇ ತಕರಾರಿಲ್ಲ, ನಮ್ಮ ಪಕ್ಷದ ಕಡೆಯಿಂದೂ ತಕರಾರಿಲ್ಲ, ನಮ್ಮ ಕಡೆಯಿಂದೂ ತಕರಾರಿಲ್ಲ, ನಮ್ಮ ಸಮಾಜ ಕಡೆಯಿಂದೂ ತಕರಾರಿಲ್ಲ. ಯಾವುದೇ ತಿದ್ದುಪಡಿ ಇದ್ರೆ ಅದನ್ನ ತಿದ್ದುಪಡಿ ಮಾಡಿ ಜಾರಿ ಮಾಡಿ. ಇವತ್ತೇ ಮಾಡ್ತೀವಿ ಅಂತ ಹೇಳಿದ್ರು. 16ನೇ ತಾರೀಕಿಗೆ ವಿಶೇಷ ಕ್ಯಾಬಿನೆಟ್ ಕರೆದಿದ್ರು. ಯಾಕೆ ಮುಂದೆ ಹಾಕಿದ್ರಿ? ಮುಂದೆ ಹಾಕ್ಲಿಕ್ಕೆ ಕಾರಣ ಏನು? ಇಲಾಖೆಯಲ್ಲಿ ಅಧಿಕಾರಿಗಳು ಎಲ್ಲಾ ಮಾಹಿತಿ ರೆಡಿ ಇಟ್ಕೊಂಡು ನೋಟ್ಸ್ ಸುದ್ದ ರೆಡಿ ಮಾಡ್ಕೊಂಡಿಟ್ಟಿದ್ರು. ಮುಂದೆ ಹಾಕ್ಲಿಕ್ಕೆ ಕಾರಣ ಏನಂದ್ರೆ, ಇವರೆಲ್ಲ ಹೊಡೆದಾಡ್ಕೊತ ಎಲ್ಲಾ ಜಾತಿಯವ್ರು ರೋಡ್ ಮೇಲೆ ಹೋಗ್ಬೇಕು. ಇವತ್ತು ಲಂಬಾಣಿಗಳು ಹೋಗ್ಬೇಕು, ಬೋಬಿಗಳು ಹೋಗ್ಬೇಕು, ಚಲವಾದವ್ರು ಹೋಗ್ಬೇಕು, ಮಾದ್ರ ಹೋಗ್ಬೇಕು. ಅದನ್ನ ಚಲ್ಲಾಟ್ ಮಾಡ್ಕೊಂಡು ಒಡೆದ ಆಳೋ ನೀತಿ ಅನ್ನೋದಲ್ಲ, ಇದನ್ನ ನಾನು ಖಂಡಿಸ್ತೀನಿ. ಇದನ್ನ ಬಿಡ್ಬೇಕು. ಕೊಡಿ, ಯಾರಿಗೆ 6% ಅದಲ್ಲ 6% ಆದ್ರೆ 6% ಕೊಡಿ, 10% ಇದ್ರೆ 10% ಕೊಡಿ. ನಮ್ದೇನು ತಕರಾರು. ನಮ್ದು ಯಾವುದೇ ಜನಾಂಗದ ಜೋಡಿ ಜಗಳ ಇಲ್ಲ. ನಂಬದಿರುವಂತದಿಷ್ಟೇ, ಅತ್ಯಂತ ಶೋಷಿತರೊಳಗೆ ಶೋಷಿತರಿದ್ದೀವಿ. ಮಾಂಗಾರ್ಡಿ ಮಾಂಗ್ ಅಂದ್ರೆ ಮಾದ್ರ ಅಂತಾರ ಮರಾಠಿ ಶಬ್ದ. ಮಾಂಗಾರ್ಡಿ ಅಂದ್ರೆ ಈ ಕಕ್ಕಸ್ ತೊಳೆಯೋರು, ಪೈಖಾನಿ ತೊಳೆಯೋರು ನಮ್ ಜನ. ಮಿಣಿಮಾದ್ರ ಅಂತಾರ. ಇಲ್ಲಿ ಇಂಡಿ ರೋಡ್ನಾಗ ಒಂದು ಓಣ್ಯದ, ಅವ್ರು ಮಾದ್ರೆ ಹಗ್ಗ ಮಾಡ್ತಾರ, ಅದಕ್ಕೆ ಮಿಣಿಮಾದ್ರ ಅಂತಾರ. ಅವ್ರಿಗೆ ಕಸ ಗೂಡಿಸ್ತಾರ, ಪೌರ ಕಾರ್ಮಿಕರು ಅಂತಾರ. ರಸ್ತೆ ಮೇಲೆ ಕೂತ್ ಚಪ್ಪಲಿ ಹೊಲಿತಾರ, ಬೂಟ್ ಪಾಲಿಶ್ ಮಾಡ್ತಾರ. ಸಿನಿಮಾ ಥಿಯೇಟರ್ ಮುಂದೆ ಕೂತು ಹಂಗಲ್ಲ ಹೋಗೋರು ಕಾಲು ಹಿಡಿದು ನಮಸ್ಕಾರ ಮಾಡಿ ಕಾಲಾಗಿನ ಬೂಟ್ ಜೋರ್ಲೆ ತಕ್ಕೋತಾರ, ಚಪ್ಪಲಿ ಜೋರ್ಲೆ ತಕ್ಕೋತಾರ ಪಾಲಿಶ್ ಮಾಡ್ಲಕ್. ಮುಂಜಾನೆ ಏನು ಉದ್ಯೋಗ ಆಗಿಲ್ರಿ, ಉಪವಾಸ ಅದನ್ನಿ, ಮನ್ಯಾಗ ಹೆಂಡ್ರು ಮಕ್ಕಳು ಉಪವಾಸ ಅದಾರ, ಕೊಡ್ರಿ ಅಣ್ಣ ಅಂತ ಹೇಳಿ ಚಪ್ಪಲಿ ತಗೊಂಡು ಬೂಟ್ ಪಾಲಿಶ್ ಮಾಡ್ತಾರ. ಆ ಜನರಿಗೆದು ವೋಟ್ ಬ್ಯಾಂಕ್ ರಾಜಕಾರಣಕ್ಕೆ ಅಲ್ಲ ಖರ್ಗೆ ಅವ್ರೆ. ವೋಟ್ ಬ್ಯಾಂಕ್ ರಾಜಕಾರಣ ಅಲ್ಲ ಸಿದ್ದರಾಮಯ್ಯನವ್ರೆ. ಇದು ಸಾಮಾಜಿಕ ನ್ಯಾಯ ದೃಷ್ಟಿಯಿಂದ ಕೊಡ್ಬೇಕಾದ್ದು. ಹಿಂದುಳಿದ ವರ್ಗದ ಚಾಂಪಿಯನ್ ಅಂತ ಹೇಳ್ಕೊತಾರೆ, ನಿಮಗೆ ನಾಚಿಕೆ ಆಗ್ಬೇಕು. ಈ ದೇಶದ ಹಿಂದುಳಿದ ವರ್ಗದ ಚಾಂಪಿಯನ್ ಅಂದ್ರೆ ನರೇಂದ್ರ ಮೋದಿ ಅವರು. ಅವ್ರ ಕಿವಿಗೆ ಹಾಕಿದ ತಕ್ಷಣ ಅದನ್ನ ಸುಪ್ರೀಂ ಕೋರ್ಟ್ ನಲ್ಲಿ ಆದೇಶ ಮಾಡಿಸ್ಕೊಟ್ರು. ನಿಮಗ ನಾಚಿಕೆ ಆಗ್ಬೇಕು. ನಾನು ಇವತ್ತು ಎಚ್ಚರಿಕೆ ಕೊಡ್ಲಿಕ್ಕೆ ಬಯಸ್ತೇನೆ, ನೀವು ಮಾಡದೇ ಇದ್ರೆ ಮಾಡು ಇಲ್ಲವೇ ಮಡಿ ಹೋರಾಟಕ್ಕೆ ನಾವು ರೆಡಿ ಆಗಿದ್ದೀವಿ. ಇದನ್ನ ಯಾವುದೇ ಕಾರಣಕ್ಕೂ ನಾವು ಬಿಡುದಲ್ಲ. 19ನೇ ತಾರೀಕಿನೊಳಗಾಗಿ ನೀವು ಮಾಡಬೇಕಾಗಿತ್ತು. ಈಗ 19ಕ್ಕೆ ಮತ್ತೆ ಅದನ್ನ ಕ್ಯಾಬಿನೆಟ್ ನೋಟ್ ಕಳಿಸಿದ್ರಿ, ಮೀಟಿಂಗ್ ನೋಟ್. ಅದಕ್ಕೆ ಹೇಳ್ತೀನಿ, ಈ ದಂಧೆ ಬಿಡ್ರಿ. ಅತ್ಯಂತ ವೈಜ್ಞಾನಿಕವಾಗಿ ಮಾಡಿದ್ದು ಮಾಧುಸ್ವಾಮಿ ಅವರು. ಎಲ್ಲ ಜನಾಂಗದವ್ರು ಒಪ್ಪಿದ್ರು. 4.25% ಕೊಟ್ಟದಕ್ಕೆ ಕಾಂಗ್ರೆಸ್ನವ್ರು ಇದ್ದಾಗ 3% ತೋರ್ಸಿದ್ರು. ಲಂಬಾಣಿ ಜನಾಂಗದವ್ರಿಗೆ, ಬೋವಿ ಜನಾಂಗದವ್ರು 4.25% ಕೊಟ್ಟರೆ ನಮ್ದು ಒಪ್ಪಿಗೆದ ಅಂತ ಹೇಳಿದ್ರು. ಅದನ್ನೆಲ್ಲ ಬಿಟ್ಟು ಮತ್ತ ಅದರೊಳಗೆ ಹೆಚ್ಚು ಕಡಿಮೆ ಮಾಡಿಸಿ ಬೀದಿಗೆ ಬರುವಂಗ್ ಮಾಡಿದ್ರಿ. ಚಲವಾದವ್ರಿಗೆ 5.25% ಮಾಡಿದ್ಕೆ ಅವರು ಸಮಾಧಾನ ಇದ್ರು. ಅವ್ರನ್ನೆಲ್ಲ ಬೀದಿಗೆ ಬರುವಂಗ್ ಮಾಡಿದ್ರಿ. ಯಾವ ಉದ್ದೇಶಕ್ಕಾಗಿ ಮಾಡ್ತಾ ಇದ್ದೀರಿ? ಅದಕ್ಕೆ ನಾನು ಇವತ್ತು ಅವ್ರಿಗೆ ಹೇಳ್ತೀನಿ, ನೀವು ಮಾಡದೆ ಹೋದ್ರು ನಾವು ಬೀದಿಗಿಳಿದು ಹೋರಾಟ ಮಾಡೋದಷ್ಟೇ ಅಲ್ಲ, ಈ ರಾಜ್ಯದಲ್ಲಿ ಕಾಂಗ್ರೆಸ್ ಅನ್ನು ಆಡಳಿತ ಮಾಡ್ಲಿಕ್ಕೆ ಬಿಡುದಿಲ್ಲ, ಸರ್ಕಾರ ಆಡಳಿತ ಮಾಡ್ಲಿಕ್ಕೆ ಬಿಡುದಿಲ್ಲ. ರಕ್ತಪಾತ ಆಗ್ತದೆ ಇವತ್ತು ಹೇಳ್ತೇನೆ. ಅದಕ್ಕಾಗಿ ಇವತ್ತು ನಾನು ವಿಶೇಷ ಇವತ್ತು ಮಾಡ್ತಾರಂತ ಭರವಸೆ ಇಟ್ಕೊಂಡಿದ್ದೆ, ಮಾಡಿಲ್ಲ. ಇನ್ನು ಮೇಲೆ ನಾವು ಎಲ್ಲದಕ್ಕೂ ತಯಾರಾಗಿದ್ದೀವಿ. ಯಾವ ರೀತಿ ಮಹಾತ್ಮ ಗಾಂಧೀಜಿಯವರು ನೇತೃತ್ವದಲ್ಲಿ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿದ್ರು, ಆ ರೀತಿ ಇವತ್ತು ನಮ್ಮ ಅಸ್ಪೃಶ್ಯ ಜನಾಂಗದವರು
ಒಳ ಮೀಸಲಾತಿಗಾಗಿ ಹೋರಾಟ ಮಾಡ್ತೀವಿ. ನಮ್ದು ಯಾವ ಜನರ ಜೋಡಿ ತಕರಾರಿಲ್ಲ, ಯಾವುದೇ ಸಮಾಜ ಜೋಡಿ ತಕರಾರಿಲ್ಲ. ನೀವು ಏನ್ ಸರಿ ಅನಿಸ್ತದ ಅದನ್ನ ತಿದ್ದುಪಡಿ ಮಾಡಿ, ಸಬ್ಜೆಕ್ಟ್ ಟು ಕರೆಕ್ಷನ್ ಆದೇಶ ಮಾಡಿ, ನಾವು ತಯಾರಿದ್ದೀವಿ. ಅದನ್ನ ಬಿಟ್ಟು ಜಾತಿಗಳ ಮಧ್ಯೆ ಏನು ಜಗಳ ಹಚ್ಚು ಕೆಲಸ ಮಾಡ್ಲಕತ್ತೀರಿ ಕುತ್ಕೊಂಡು ವಿಧಾನಸೌಧದಾಗ. ಕೆಲವು ಕಾಣದ ಕೈಗಳು ಮಂತ್ರಿಗಳು ಅದಕ್ಕೆ ಸೇರ್ಕೊಂಡಿದಾರ. ಅದಕ್ಕೆ ನಾನು ಸರ್ಕಾರಕ್ಕೆ ಒತ್ತಾಯ ಮಾಡ್ತೀನಿ, ಇದನ್ನ ಜಾರಿ ಮಾಡದೆ ಹೋದ್ರೆ ನಿಮ್ಮನ್ನ ರಸ್ತೆದ ಮೇಲೆ ಓಡಾಡಕ್ಕೂ ಬಿಡುದಿಲ್ಲ ನಾವು. ಏನಾಗ್ತದ ಆಗ್ಲಿ. ಗಂಡು ಹೆಣ್ಣು 29,000 ಹಳ್ಳಿ ಒಳಗೂ ನಾವಿದ್ದೀವಿ. ಕೆಲವು ಸಮಾಜದವರು ಕೆಲವು ಹಳ್ಳಿ ಒಳಗೆ ಇರ್ಬೋದು, ಇರ್ಲಿಕ್ಕಿಲ್ಲ. ಆದ್ರೆ ಈ ರಾಜ್ಯದಲ್ಲಿ 29,000 ಒಳಗೂ ಹಳ್ಳಿ ದೀಪ ಹಚ್ಚಿದ ಊರ್ನಾಗ ನಾವ್ ಇರುವಂತವ್ರು ನಾವಂತೂ ಬಿಡುದಿಲ್ಲ. ನಾವ್ ಯಾರಿಗೂ ಅನ್ಯಾಯ ಮಾಡತ್ ಹೇಳುದಿಲ್ಲ, ಯಾರನ್ನು ತೆಗಿಯತ್ ಹೇಳುದಿಲ್ಲ, ಯಾರನ್ನು ಹಾಕತ್ ಹೇಳುದಿಲ್ಲ. ಅವ್ರವ್ರ ಪಾಲ್ ಅವ್ರಿಗೆ ಕೊಡಿ. ಸರ್ಕಾರ ತಂದೆ ಸ್ಥಾನದಲ್ಲಿ ನಿಂತು ಮಕ್ಕಳಿಗೆ ಯಾವ ರೀತಿ ಪಾಲ ಮಾಡಿಕೊಡ್ತಾರ ಆ ರೀತಿ ಒಳ ಮೀಸಲಾತಿ ಮಾಡಿಕೊಡಿ. ಒಳ ಮೀಸಲಾತಿಯಿಂದ ಯಾರೂ ವಂಚಿತರಾಗ್ಬಾರ್ದು. ಇವತ್ತಿಗೂ ಭಿಕ್ಷಾ ಬೇಡ್ಕೊಂಡು ಓಡಾಡ್ತಾವ ಸುಡ್ಗಾಡ್ಸಿದ್ರು, ಇವತ್ತಿಗೂ ಭಿಕ್ಷಾ ಬೇಡ್ಕೊಂಡು ಓಡಾಡ್ತಾರ ಡಕ್ಕಲ್ಗರು. ಅವ್ರನ್ನ ನೋಡಿ, ಒಬ್ರು ಅವರಲ್ಲಿ ಗ್ರಾಜುಯೇಟ್ ಇಲ್ಲ, ಒಬ್ರು ಅವರಲ್ಲಿ ನೌಕರದಾರರಿಲ್ಲ, ಒಬ್ರು ಒಂದು ಸೌಲಭ್ಯ ಪಡೆದಿಲ್ಲ, ಅವ್ರಿಗೆ ಮನೆ ಕೂಡ ಇಲ್ಲ. ಅಂತ ಜನಾಂಗಕ್ಕೆ ಸಿಗ್ಬೇಕಲ್ಲ ಸೌಲಭ್ಯ. ಅದಕ್ಕೆ ನಾನು ಒತ್ತಾಯ ಮಾಡ್ಲಿಕ್ಕೆ ಇವತ್ತು ವಿಶೇಷ ವಿಜಾಪುರಕ್ಕೆ ಬಂದಿದ್ದೆ. ತಮ್ಮನ್ನು ಕರೆದು ಇದನ್ನ ಸಾಮಾಜಿಕ ನ್ಯಾಯದ ದೃಷ್ಟಿಯಿಂದ ಇದನ್ನ ಪಬ್ಲಿಷ್ ಮಾಡಬೇಕು, ಪ್ರಕಟ ಮಾಡಬೇಕು ಅಂತ ಹೇಳಿ ತಮ್ಮೆಲ್ಲರಿಗೂ ಕೈ ಮುಗಿದು ಪ್ರಾರ್ಥನೆ ಮಾಡ್ತೀನಿ. ಕ್ಯಾಬಿನೆಟ್ ಅದನ್ನ ಮುಂದೆ ಹಾಕಿದಾರ. ಪ್ರಿಫೋನ್ ಮಾಡ್ಕೊಂಡು ನಾಳೆನೆ ಮಾಡ್ಲಿ, ಪ್ರಿಫೋನ್ ಮಾಡ್ಕೊಂಡು ನಾಳೆನೆ ಮಾಡ್ಲಿ, ಬೇಕಾದಾಗ ಮಾಡ್ಲಿ. ಆದ್ರೆ ಮುಂದೆ ಹಾಕುವಂತದ್ದು, ಮತ್ತೊಂದು ಕಮಿಟಿ ಮಾಡುವಂತದ್ದು, ನೆಪ ಕುಂಟ ನೆಪ ಒಡ್ಡುದನ್ನ ಬಿಡಿ. ನಾವು ತಯಾರಿದ್ದೀವಿ, ಎಲ್ಲದಕ್ಕೂ ತಯಾರಿದ್ದೀವಿ. ಯಾರು ಹೆಚ್ಚದಿವಿ ಅಂತಾರ ಅವ್ರಿಗೆ ಹೆಚ್ಚಿದ್ರೆ ಹೆಚ್ಚು ಕೊಡಿ, ನಮ್ದೇನು ತಕರಾರಿಲ್ಲ. ಏನೂ ಆಗಿಲ್ಲ. ನಾಗಮೋಹನ್ ದಾಸ್ ಅವರು ವರದಿ ಯಾವ ಆಧಾರದ ಮೇಲೆ ಮಾಡಿದಾರಂದ್ರೆ ನಿಮಗೆ ಹೇಳ್ತೀನಿ. ನಾಗಮೋಹನ್ ದಾಸರು ಮಾಡಿದಂತ ವರದಿ ಗುಂಪುಗಳನ್ನ ಅವ್ರು ಮಾಡಿರೋದು ಬೇರೆ ಯಾವ ಉದ್ದೇಶದಿಂದ ಅಲ್ಲ. ಅವರು ಹಿಂದುಳಿವಿಕೆ ಆಧಾರದ ಮೇಲಿಂದ ಮಾಡಿದ್ದಾರೆ. ಸಂವಿಧಾನದ ಆಶಯ ಏನದ? ಯಾರು ಶೋಷಿತರಿದ್ದಾರೋ, ಯಾರು ಹಿಂದುಳಿದವ್ರು ಇದ್ದಾರೋ ಅವ್ರಿಗೆ ಸಿಗ್ಬೇಕನ್ನೋದು, ಅವ್ರ ಮೇಲೆ ಎತ್ತಬೇಕನ್ನೋದು. ಸುಪ್ರೀಂ ಕೋರ್ಟ್ ಆದೇಶ 2024 ಆಗಸ್ಟ್ 1ನೇ ತಾರೀಕಿಗೆ ಏನ್ ಮಾಡಿದಾರ ಅದು ಅದೇ ಇದೆ. ಅದರ ಪ್ರಕಾರ ಅವ್ರು ಏನ್ ಮಾಡಿದಾರ, ಗ್ರೂಪ್ಗಳನ್ನ ಮಾಡಿದ್ದು. ಒಂದು ಗ್ರೂಪ್ ಹೆಚ್ಚಿಗೆ ಮಾಡಿದಾರ. ಅತ್ಯಂತ ಹಿಂದುಳಿದ ಅಸ್ಪೃಶ್ಯ ಸಮುದಾಯ, ಅಸ್ಪೃಶ್ಯರೊಳಗೆ ಅತ್ಯಂತ ಹಿಂದುಳಿದವ್ರಿಗೆ 1% ಮಾಡಿದಾರೆ. ನಾ ಹೇಳಿದ್ನಲ್ಲ, ಈಗ ಅಲೆಮಾರಿಗಳು ಓಡಾಡ್ತಾ ಇದ್ದಾವೆ, ಎಲ್ಲೂ ಮನಿ ಇಲ್ಲ, ಮಠ ಇಲ್ಲ, ಅವ್ರ ಅಡ್ರೆಸ್ಸೇ ಇಲ್ಲ, ಅಂತವ್ರು ಇದ್ದಾರೆ. ಆಮೇಲೆ ಹೆಚ್ಚು ಹಿಂದುಳಿದಂತ ಮಾದಿಗ ಸಮುದಾಯ 6% ಮಾಡಿದ್ದಾರೆ. ಹಿಂದುಳಿದ ಹೊಲೆ ಸಮುದಾಯ 5% ಮಾಡಿದ್ದಾರೆ. ಬೋವಿ, ಕೊರಮ, ಕೊರ್ಚ ಕಡಿಮೆ ಹಿಂದುಳಿದಂತ ಜನಾಂಗ ಅವ್ರಿಗೆ 4% ಮಾಡಿದ್ದಾರೆ. ಅದರಲ್ಲೇನೆ ಜಾತಿ ಹೇಳದೆ, ನಾವು ಜಾತಿನೇ ಹೇಳುದಲ್ಲ ಅಂತ ಆಂಧ್ರದ ಮೂಲದಿಂದ ಬಂದವ್ರಿಗೆ ಆದಿ ಆಂಧ್ರ ಅಂತಾರ. ತಮಿಳ್ನಾಡಿನಿಂದ ಮತ್ತು ಆಂಧ್ರ ಪ್ರದೇಶದ ಅನಂತಪುರದಿಂದ ಆಗಿನ ಕಾಲದಾಗ ಪೌರ ಕಾರ್ಮಿಕರು ಕೆಲ್ಸಕ್ಕೆ ಬಂದು ಸೇರಿದವ್ರು ಇದ್ದಾರ. ಅವರೆಲ್ಲ ಆದಿ ದ್ರಾವಿಡತ್ ಬರೀತಾರ, ಆದಿ ಕರ್ನಾಟಕತ್ತ ಬರೀತಾರ. ಅವ್ರಿಗೆ 100 ವರ್ಷಗಳ ಹಿಂದೆ ಬಂದವ್ರು, ಅವ್ರ ಮೂಲ ಜಾತಿನೇ ಅವ್ರಿಗೆ ಗೊತ್ತಿಲ್ಲ. ಈ ಹುಡುಗರಿಗೆ, ಹೊಸ ಹುಡುಗರಿಗೆ ಅಂತ ಜನಾಂಗದವ್ರು ಇದ್ದಾರ. ಅದಕ್ಕಾಗಿ ಅವ್ರನ್ನ ಎಲ್ಲಿ ಹಾಕ್ಬೇಕು? SC ಪಟ್ಟಿಯಿಂದ ತೆಗೆದ್ರೆ ಅನ್ಯಾಯ ಆಗ್ತದೆ. ಅದಕ್ಕಾಗಿ 1% ಅಂತ ಹೇಳಿ ಅವ್ರಿಗೆ ಮಾಡಿದ್ದಾರೆ. ಇದು ಬಹಳ ವೈಜ್ಞಾನಿಕವಾಗಿ ನಾಗಮೋಹನ್ ದಾಸ್ ಅವ್ರು ಮಾಡಿದ್ದಾರೆ. ಇದನ್ನ ಅರ್ಥ ಮಾಡ್ಕೋಬೇಕು. ಅವ್ರು ಮಾಡಿದಂತ ವರದಿನ ನಾವು ಪೂರ್ಣ ಓದ್ಬೇಕು, ಅರ್ಥ ಮಾಡ್ಕೋಬೇಕು. ನಾವು ಎರಡನ್ನೂ ಮುಂದಿಟ್ಟುಕೋಬೇಕು. ಸಂವಿಧಾನ ಮುಂದಿಟ್ಟುಕೋಬೇಕು. ಆಗಸ್ಟ್ 1, 2024 ಸುಪ್ರೀಂ ಕೋರ್ಟ್ ಆದೇಶನು ಮುಂದಿಟ್ಕೋಬೇಕು. ಇಟ್ಕೊಂಡಾಗ ನಿಮಗೆ ಅರ್ಥ ಆಗ್ತದೆ. ಅವ್ರು ನಾಗಮೋಹನ್ ದಾಸರು ನ್ಯಾಯಾಧೀಶರು ಬಹಳ ವೈಜ್ಞಾನಿಕವಾಗಿ ಸಾಮಾಜಿಕ ಕಳಕಳಿ ಕಾಳಜಿಯಿಂದೇ ಮಾಡಿದಾರ. ಇದರ ಮಧ್ಯದಾಗ ಸರ್ಕಾರ ಇದನ್ನ ಗೊಂದಲ ಹುಟ್ಟು ಹಾಕೋದ್ರ ಬದಲಾಗಿ ನೀವು ಅಧಿಕಾರದ ಕ್ಯಾಬಿನೆಟ್ ಸುಪ್ರೀಂ ಅದ, ತಿದ್ದುಪಡಿ ಮಾಡಿ. ಹೆಚ್ಚಿದ್ರೆ ಹೆಚ್ಚು ಮಾಡಿ, ಕಡಿಮೆ ಇದ್ರೆ ಮಾಡಿ. ಇಲ್ಲಿ ಹಾಕ್ಯಾರ ಅಲ್ಲಿ ಹಾಕ್ಯಾರ ಅನ್ನೋದು ಪ್ರಶ್ನೆ ಅಲ್ಲ. ಅತ್ಯಂತ ಕಡಿಮೆ
ಸಂವಿಧಾನ ಜಾರಿಗೆ ಬಂದಾಗಿನಿಂದ ಅತ್ಯಂತ ಕಡಿಮೆ ಫಲಾನುಭವಿಗಳಾಗಿರ್ತಕ್ಕಂಥವ್ರು, ಅತ್ಯಂತ ಹಿಂದುಳಿದವರು ಆ ಲೆಕ್ಕದ ಮೇಲೆ ಮಾಡಿದವರು. ಅದರಾಗ ಇವ್ರನ್ನ ಇಲ್ಲಿ ಸೇರಿಸಿರ್ಬಹುದು, ಅವ್ರನ್ನ ಅಲ್ಲಿ ಸೇರಿಸಿರ್ಬಹುದು. ನಮ್ಮೊಳಗೆ ಕೆಲವರು ಸ್ವಲ್ಪ ಅನುಕೂಲ ಆದವ್ರು ಇದ್ದಾರೆ, ಅವ್ರನ್ನ ಮತ್ತೊಂದು ಕಡೆ ಸೇರಿಸಿದಾರ. ಅದಲ್ಲ, ಜಾತಿ ಆಧಾರದ ಮೇಲೆ ಈ ಗ್ರೂಪ್ಗಳನ್ನ ಮಾಡಿಲ್ಲ. ಹಿಂದುಳುವಿಕೆ ಆಧಾರದ ಮೇಲಿಂದ ಕ್ಯಾಟಗರಿ 1, 2, 3 ಮೋಸ್ಟ್ ಬ್ಯಾಕ್ವರ್ಡ್, ಮೋರ್ ಬ್ಯಾಕ್ವರ್ಡ್, ಬ್ಯಾಕ್ವರ್ಡ್ ಈ ರೀತಿ ಮಾಡಿದ. ಏನಂತ ನಾವೇ ಹೇಳ್ರಿ ಆ ಟೈಮ್ ನಲ್ಲಿ 2012 ಸರ್ಕಾರ ಕಳ್ಕೊಳ್ಳೋಕೆ ಯಾವ ಪಕ್ಷಕ್ಕೂ ಇರೋದು ಆಗುದಿಲ್ಲ, ಹಂಗಾಗಿ ಅನಿವಾರ್ಯವಾಗಿ ಮಾಡಕ್ ಆಗುದಿಲ್ಲ ಅಂತ ಹೇಳಿ ಅಂದ್ರೆ ಜಾರಿ ಮಾಡ್ಲಿಲ್ಲ. ಯಾಕಂದ್ರೆ ಸರ್ಕಾರಗಳು ಯಾರು ರೆಡಿ ಆಗುದಿಲ್ಲ ಸರ್ಕಾರ ಕಳ್ಕೊಳ್ಳೋದು. ಯಾವುದೇ ಒಂದು ರಾಜಕೀಯ ಪಕ್ಷ ಸರ್ಕಾರ ಕಳ್ಕೊಳ್ಳಿಕ್ ರೆಡಿ ಆಗೋದಿಲ್ಲ. ನಮ್ದು ಹೆದರಿಕೆ ಇರ್ಬೇಕು, ನಾವೇ ಕಾಂಗ್ರೆಸ್ ಸರ್ಕಾರ ಕಳ್ಕೋಬೇಕು, ಸರ್ಕಾರ ಕಳ್ಕೊಳ್ಳೋದ್ ಪ್ರಶ್ನೆ ಇಲ್ಲ. ನಿಮ್ಮ ಪ್ರಣಾಳಿಕೆ ಒಳಗೆ ಹಾಕಿರಿ 2023ರಾಗ ಹಾಕಿರಿ, 2018ರಾಗೂ ಹಾಕಿರಿ. ನಿಮ್ ಪ್ರಣಾಳಿಕೆ ಒಳಗದ ನುಡಿದಂತ ನಡೆಯುವ ಸರ್ಕಾರ ಅಲ್ಲ. ಇಲ್ಲ ನಾಲಿಗೆ ಕತ್ತರಿಸ್ಕೋಬೇಕಾಗ್ತದ. ನುಡಿದಂತ ನಡೀಲಿಲ್ಲ ಅಂದ್ರ ನುಡಿದಂತ ನಡೆದ ಸರ್ಕಾರ ಅಂದ್ರೆ ಏನು? ಪ್ರಣಾಳಿಕೆ ಅಂದ್ರೆ ಏನು? ನಿಮ್ಮ ಪ್ರಣಾಳಿಕೆ ಆಧಾರದ ಮೇಲೆ ಅಧಿಕಾರಕ್ಕೆ ಬಂದಿರಿ. ಇಲ್ಲ ಏನದಕ್ಕ ಬರೀ ಅಕ್ಕಿ ಕೊಟ್ಟು ನುಡಿದಂತ ನಡೆದ ಸರ್ಕಾರ ಅಂತ ಹೇಳುದ? ಭಿಕ್ಷಾ ಹಾಕ್ತೇನೆ ಕೈ ಒಡ್ರಿ ಅಂತ ಹೇಳಿ ನುಡಿದಂತ ನಡೆದ ಸರ್ಕಾರ ಅಂತ ಹೇಳುದ? ಏನು ಸರ್ಕಾರ ಅಂದ್ರ? ಪ್ರಣಾಳಿಕೆ ಅನುಷ್ಠಾನಕ್ಕೆ ತರುದೇ ಸರ್ಕಾರದ ನೀತಿ. ಅದರ ಆಧಾರದ ಮೇಲೆ ಅಧಿಕಾರಕ್ಕೆ ಬಂದಿರ್ತೀರಿ. ಸರ್ಕಾರ ಕೇಳಿ, ಅವತ್ತಿನ ಪರಿಸ್ಥಿತಿ ನೀವು ಕ್ವಶನ್ ಮಾಡಿದ್ರಿ, ಸರಿ ಅದ ನಿಮ್ ಕ್ವಶನ್. ನಮ್ದು 110 ಮಂದಿ ಇದ್ದೀವಿ, 4 ಮಂದಿ ಇಂಡಿಪೆಂಡೆಂಟ್ ಕರ್ಕೊಂಡು ಸರ್ಕಾರ ಮಾಡಿದ್ವಿ. ಅವ್ರು 4 ಮಂದಿ ರಾಜೀನಾಮೆ ಕೊಟ್ರ ಕ್ಯಾಬಿನೆಟ್ಗೆ ಹೋಗ್ಲಕ್ ಹಾಕಿದ್ದಿಲ್ಲ ನಮಗ. ಇದನ್ನು ಎಕ್ಸೆಪ್ಟ್ ಮಾಡೋದಲ್ಲ, ಕ್ಯಾಬಿನೆಟ್ಗೆ ಹೋಗೋದು ಹಾಕಿದ್ದಿಲ್ಲ. ಸರ್ಕಾರ ಬಹುಮತ ಕಳ್ಕೊತ್ತಂದ್ರ ಹೋಗ್ತೀರಿ ಹಂಗ ಕ್ಯಾಬಿನೆಟ್ಗೆ? ನಿಮ್ ಕ್ಯಾಬಿನೆಟ್ ಇರ್ತಿದ್ದಲ್ಲ, ನಿಮ್ ಸರ್ಕಾರ ಇರ್ತಿದ್ದಿಲ್ಲ. ಅದಕ್ಕೆ ಯಾವುದೇ ಒಂದು ರಾಜಕೀಯ ಪಕ್ಷ ಸರ್ಕಾರ ಕಳ್ಕೊಳ್ಳಿಕ್ ರೆಡಿ ಆಗುದಿಲ್ಲ ಅಂತ ಉದಾಹರಣೆಗೆ ಹೇಳಿದೆ ನಾನು. ಇವ್ರು ಕಳ್ಕೊಳ್ಳುವಂತ ಪರಿಸ್ಥಿತಿ ಏನಿಲ್ಲ. ನಿಮ್ ಪ್ರಣಾಳಿಕೆ ಒಳಗೆ ಹಾಕಿರಿ. ಮತ್ತ ಹಂಗಾದ್ರ ಪ್ರಣಾಳಿಕೆ ಒಳಗೆ ಹಾಕಿದ್ದು ನಮಗ್ ತಪ್ಪಾಗ್ಯದ ನಾಡಿನ ಜನರ ಕ್ಷಮಾ ಕೇಳ್ರಿ. ಪ್ರಣಾಳಿಕೆ ಅಂದ್ರೆ ಸುಮಾರು ಪಕ್ಷಗಳು ಪ್ರಣಾಳಿಕೆಗಳು ಹೇಳಿದ್ ಬೇರೆ ಮಾಡಿದ್ದು ಮಾಡಿಲ್ಲ. ಪಕ್ಷದಲ್ಲಿ ಸಿಗ್ತಾವ, ಎಲ್ಲಾ ಪಕ್ಷದಲ್ಲಿ ಪ್ರಶ್ನೆ ಅಲ್ಲ. ನೋಡ್ರಿ, ಇದು ಎಲ್ಲಾ ಪಕ್ಷಗಳನ್ನ ಯೋಜನೆಗಳನ್ನ ಹೇಳುವಂತದ ಅಲ್ಲ. ಇದು ಸಾಮಾಜಿಕ ನ್ಯಾಯ. 1000 ವರ್ಷದ ಹೋರಾಟದ ಇದಕ್ಕ ಬಸವಣ್ಣ ಹುಟ್ಟಿದ ನೆಲ ಇದು. ಈ ನೆಲದಿಂದನೇ ಸಾಮಾಜಿಕ ನ್ಯಾಯದ ಹೋರಾಟ ಶುರು ಆದದ್ದು. 900 ವರ್ಷದ ಇತಿಹಾಸದ ಈ ಹೋರಾಟಕ್ಕ ಸಿದ್ದರಾಮಯ್ಯ ಹುಟ್ಟಿದ್ಮೇಲೆ, ನಾ ಹುಟ್ಟಿದ್ಮೇಲೆ ಬಂದಿಲ್ಲ. ಅದು 900 ವರ್ಷದ ಇತಿಹಾಸದ. ಅದಕ್ಕ ಇದು ವೋಟ್ ಬ್ಯಾಂಕ್ ರಾಜಕಾರಣಕ್ಕ ಅಲ್ಲ. ವೋಟ್ ಬ್ಯಾಂಕ್ ರಾಜಕಾರಣಕ್ಕಾದ್ರ ಮೀಸಲಾತಿ ಕೊಡೋ ಅಗತ್ಯನೇ ಇದ್ದಿದ್ದಿಲ್ಲ. ಬಹುಸಂಖ್ಯಾತರಿಗೆ ಇಟ್ಕೊಂಡ್ರೆ ವೋಟ್ ಬ್ಯಾಂಕ್ ರಾಜಕಾರಣ ಮಾಡ್ಕೊಂಡು ಹೋಗ್ಬೋದಾಗಿತ್ತು. ಸಂವಿಧಾನದಲ್ಲಿ ಮೀಸಲಾತಿ ಸೌಲಭ್ಯ ಯಾಕೆ ಕೊಟ್ರು? ವೋಟ್ ಬ್ಯಾಂಕ್ ರಾಜಕಾರಣಕ್ಕೆ ಅಲ್ಲ. ಇದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ಅವ್ರು ಹೇಳ್ಬಿಡ್ಲಿ ನಮಗ್ ಮಾಡಕ್ ಆಗುದಿಲ್ಲ. ದಲಿತರು ಉದ್ಧಾರ ಆಗ್ಬಾರ್ದು, ದಲಿತರು ಕಚ್ಚಾಡ್ಕೊಂಡಿರ್ಬೇಕು, ದಲಿತರು ವೋಟ್ ಬ್ಯಾಂಕ್ ಆಗ್ಬೇಕು. ಅದಕ್ಕಾಗಿ ಸಿದ್ದರಾಮಯ್ಯನವ್ರ ಸರ್ಕಾರ ಮಾಡ್ಲಿಕ್ಕೆ ತಯಾರಿಲ್ಲ. ತಾಂತ್ರಿಕ ಅಡಚಣೆ ಏನೂ ಇಲ್ಲ. ನಾನ್ ಕೇಳ್ತೇನೆ, ತಾಂತ್ರಿಕ ಅಡಚಣೆ ಅಂದ್ರ ನೀವೇ ಮಾಡಿದಂತ ಹಾವನೂರ್ ವರದಿ, ಅದರೊಳಗೂ ಜಾತಿಗಳದಾವ. ನೀವೇ ಮಾಡಿದಂತ ಸದಾಶಿವ ವರದಿ, ಅದರಲ್ಲೂ ಜಾತಿಗಳದಾವ. ನೀವೇ ಮಾಡಿದಂತ ಕಾಂತರಾಜ್ ವರದಿ, ಅದರಲ್ಲೂ ಜಾತಿಗಳದಾವ. ನೀವೇ ಮಾಡಿದಂತ ನಾಗಮೋಹನ್ ದಾಸ್ ಅವ್ರ ವರದಿ, 4 ವರದಿಗಳು ನೀವೇ ಅದಾವ. ಹಂಗಾದ್ರೆ ಸಂವಿಧಾನ ಮೇಲೆ ನಿಮಗೆ ನಂಬಿಕೆ ಇಲ್ಲ ಅಂತ ಹೇಳ್ಬಿಡಿ. ಸಂವಿಧಾನ ಮೇಲೆ ನಂಬಿಕೆ ಇಲ್ಲ ಅಂತ ಹೇಳ್ಬಿಡಿ. ಸಂವಿಧಾನದ ಆಸೆ ಏನು? ವೋಟ್ ಬ್ಯಾಂಕ್ಗಾಗಿ ಮೀಸಲಾತಿ ಕೊಟ್ಟಿದಾರ? ಇಲ್ಲ. ಈ ದೇಶದಲ್ಲಿ ಮನುಷ್ಯರಿಂದ ಮನುಷ್ಯರ ಶೋಷಣೆ ತಪ್ಪಬೇಕು. ಈ ದೇಶದಲ್ಲಿ ಅಸ್ಪೃಶ್ಯರು, ಹಿಂದುಳಿದವರು ಗೌರವದಿಂದ ಬದುಕಬೇಕು, ಮುಖ್ಯವಾಹಿನಿಗೆ ಬರ್ಬೇಕು. ಅದಕ್ಕಾಗಿ ಮೀಸಲಾತಿ, ಅದಕ್ಕಾಗಿ ಶಿಕ್ಷಣ, ಅದಕ್ಕಾಗಿ ಉದ್ಯೋಗ. ಅದಕ್ಕ ನಾನು ತಮಗ ವಿನಂತಿ ಏನ್ ಮಾಡೋದಂದ್ರ, ಇದನ್ನ ಯಥಾವತ್ತಾಗಿ ನೀವು ಬರ್ಬಿಡಿ. ನಮ್ಮದು ಏನೂ ತಕರಾರು, ನೀವು ತಿದ್ದುಪಡಿ ಮಾಡಿ ಜಾರಿ ಮಾಡಿ.
ಇಲ್ಲ ಮಾಧುಸ್ವಾಮಿ ವರದಿ ಎಕ್ಸೆಪ್ಟಬಲ್ ಅದು ಎಲ್ಲಾ ಕಮ್ಯುನಿಟಿಗೆ ಮಾಡಿಬಿಡಿ. ತಿದ್ದುಪಡಿ ಅಂದ್ರೆ ಏನ್ ಸರ್? ತಿದ್ದುಪಡಿ ಅಂದ್ರೆ ಯಾರು ಹೆಚ್ಚು ಕಡಿಮೆ ಅಂತ ಅವ್ರಿಗೆ ಅನಿಸಿದ್ರೆ ಅದನ್ನ ಹೆಚ್ಚು ಕಡಿಮೆ ಮಾಡಿ 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 ನಮ್ದೇನು ನಾಗಮೋಹನ್ ದಾಸ್ ವರದಿಯಲ್ಲಿರೋ ಅಂಕಿಅಂಶಗಳಲ್ಲಿ ಏನಾದ್ರು ಹೆಚ್ಚು ಕಡಿಮೆ ಇದ್ರೆ ಅಂತಾರೆ. ಅಲ್ಲ, ಎದರೊಳಗ ಅವ್ರಿಗೆ ಸರಿ ಅನಿಸ್ತದ ಅದನ್ನ ತಿದ್ದುಪಡಿ ಮಾಡತ್ ಹೇಳಿ 4 ವರದಿಗಳು ಅವ್ರ ಕಣ್ಣು ಮುಂದೆ ಅದ. 5 ವರದಿ ಒಳಗ 4 ವರದಿಗಳನ್ನ ಕಾಂಗ್ರೆಸ್ನವರೇ ಮಾಡಿರ್ತಕ್ಕಂಥದ್ದು. ಒಂದೇ ಒಂದು ಮಾಧುಸ್ವಾಮಿ ವರದಿ ನಾವು ಮಾಡಿದ್ದು ಬಿಜೆಪಿ ಅವರು. ಯಾವ್ದಾದ್ರೂ ಎಕ್ಸೆಪ್ಟ್ ಮಾಡಿ, ಯಾವ ಅಂಶನೂ ತಿದ್ದುಪಡಿ ಮಾಡಿ ಜಾರಿ ಮಾಡಿ. ಈಗ ಹಾಗಾಗ್ಯದಂದ್ರ 3 ಮಂದಿ ಊಟ ಮಾಡ್ಕೊತ ಕುಂದ್ರದು, ಒಬ್ಬ ನೋಡ್ಕೊತ ಕುಂದ್ರದಾಗ್ಯದ. ತಾಟಿನ ತುಂಬಾ ಅನ್ನ ಹಾಕೊಂಡು 3 ಮಂದಿ ಉಣೋದು, ಒಬ್ಬ ನೋಡ್ಕೊತ ಕೂಡೋದಾಗ್ಯದ. ನಂಬರ್ ಅಷ್ಟು ಸರಳ ಅದ ಸರ್. ಒಂದ್ 0.5% ಕಡಿಮೆ ಮಾಡಿದ ಆ ಸಂಬಂಧಪಟ್ಟವ್ರು ಅವ್ರು ಸುಳ್ಳು ಕೊಡ್ತಾರೆ. ನೋಡಿ, ಕಡಿಮೆ ಯಾಕೆ ಮಾಡ್ತೀರಿ? ಅದಾವಲ್ಲ, ವರದಿನೇ ಅದಾವ. ವರದಿ ಆಧಾರದ ಮೇಲೆ ಮಾಡಿ. 4 ವರದಿನೂ ಸುಳ್ಳ ನಿಮ್ಮ? ನಾವು ಮಾಡಿದ್ ಸುಳ್ಳತ್ ಬಿಡಿ. ನೀವು ಮಾಡಿದ್ ಸುಳ್ಳು ಇದ್ರ ಯಾವ್ದು ಸುಳ್ಳು ಹೇಳಿ? ಅದರ ಜೊತೆಯಲ್ಲಿ ಈ ದೇಶದಲ್ಲಿ 2011 ಜನಗಣತಿ ಆಧಾರದ ಮೇಲೆ, ಸೆನ್ಸಸ್ ಆಧಾರದ ಮೇಲೆ ಆಡಳಿತ ನಡೀತಾ ಇದೆ. ಅದನ್ನ ನೋಡಿ ಮಾಡಿ. ನೀವು ಸರ್ಕಾರಕ್ಕೆ ಏನಾದ್ರು ಗಡುವು ಕೊಡಕ್ಕೆ ಬಯಸ್ತೀರಾ? ಗಡುವಿಲ್ಲ. ಇನ್ನ ಮೇಲೆ 19ನೇ ತಾರೀಕು ಮುಗದ ಮೇಲೆ ನಾವ್ ಹೇಳಿದ್ವಲ್ಲ, ಬೀದಿಗಿಳಿದು ಹೋರಾಟ ಮಾಡ್ತೀವಿ. ಮಾಡು ಇಲ್ಲವೇ ಮಡಿ, ಖಾಲಿ ಅಂತೂ ಬಿಡುದಿಲ್ಲ ಈ ಸಾರಿ. ಇದು ಎಚ್ಚರಿಕೆ ಕಂಠೆ ಸರ್ಕಾರ. ಉದಾಹರಣೆ ಕೊಟ್ರಿ, ಈಗ ಆಂಧ್ರ ಪ್ರದೇಶದಲ್ಲಿ ಆಗಿತ್ತು. ಬಿಜೆಪಿ ಶಾಸಿತ ರಾಜ್ಯಗಳು ಇಲ್ಲ. ಬಿಜೆಪಿ ಶಾಸಿತ ರಾಜ್ಯಗಳಲ್ಲಿ ಎಷ್ಟು ರಾಜ್ಯಗಳಲ್ಲಿ ಹರಿಯಾಣ ಬಿಜೆಪಿ ಸರ್ಕಾರ, ಆಂಧ್ರ ಪ್ರದೇಶದಲ್ಲಿ ಬಿಜೆಪಿ NDA ಸರ್ಕಾರ ಇದೆ. ಬಿಜೆಪಿ ಸರ್ಕಾರನೇ ಅದ. ಚಂದ್ರಬಾಬು ನಾಯ್ಡು ಇದ್ದಾರೆ, NDA ಪಾರ್ಟ್ನರ್ ಆಯ್ತಾ. ಆಮೇಲೆ ಪಂಜಾಬದಲ್ಲಿ ಆಮ್ ಆದ್ಮಿ ಪಾರ್ಟಿ ಅದ, ಕಾಂಗ್ರೆಸ್ ಅಲ್ಲಲ್ಲ, ಕಾಂಗ್ರೆಸ್ ಹರಿಯಾಣ. ಇದನ್ನ ಸ್ವಾಗತ ಮಾಡಿದವರು ಆಗಸ್ಟ್ 1, 2024 ಸುಪ್ರೀಂ ಕೋರ್ಟ್ ಆದೇಶ ಬಂದಾಗ ಸ್ವಾಗತ ಮಾಡಿದವರು ಮೊಟ್ಟ ಮೊದಲಿಗೆ ತೆಲಂಗಾಣ ಚೀಫ್ ಮಿನಿಸ್ಟರ್ ರೇವಂತ್ ರೆಡ್ಡಿ ಅವರು. 48 ಗಂಟೆ ಒಳಗೆ ನಾನು ಮಾಡ್ತೇನೆ ಅಂದ್ರೆ ಕಾಂಗ್ರೆಸ್ನವ್ರು ಬ್ರೇಕ್ ಹಾಕಿದ್ರು ಅವ್ರು ವರ್ಷಗಟ್ಲೆ. ಅರ್ಥ ಆಯ್ತಾ? ಮಾಡಬಾರ್ದು. ನೀವು ನಮ್ಮ ಗೆಳೆಯನ ಮಗ ಅದಿರಿ, ಅದಕ್ಕೆ ಹೆಚ್ಚಿಗೆ ಹೇಳುದಲ್ಲ ನಿಮಗ. ಒಂದು ನಾನು ಹೇಳ್ತೇನೆ, ಈ ದೇಶದಲ್ಲಿ ಯಾರು ಕೆಳಗೆ ಬಿದ್ದಾರ ಅವ್ರನ್ನ ಎತ್ತಿದಾಗ ದೇಶದ ಬಲಿಷ್ಠ ಆಗ್ತದೆ. ಯಾರು ಕೆಳಗೆ ಬಿದ್ದಾರ ಅವ್ರನ್ನ ಎತ್ತಿದಾಗ ದೇಶದಲ್ಲಿ ಸಮಾನತೆ ಬರ್ತದೆ. ಯಾರು ಕೆಳಗೆ ಬಿದ್ದಾರ ಅವ್ರನ್ನ ಎತ್ತಿದಾಗ ಸಾಮಾಜಿಕ ನ್ಯಾಯ ಆಗ್ತದೆ. ಇದು ಸಾಮಾಜಿಕ ನ್ಯಾಯ, ಮೀಸಲಾತಿ. ಹಾಗಾದ್ರೆ ಸ್ವಾತಂತ್ರ್ಯ ಬಂದ ಮೇಲೆ ಹೇಗಿದ್ರು ಸ್ವಾತಂತ್ರ್ಯ ಬಂದಿತ್ತು, ಮೀಸಲಾತಿ ಕೊಡದನ್ನ ಆಡಳಿತ ಮಾಡ್ಬೋದಾಗಿತ್ತಲ್ಲ. ಈಗ ಮೀಸಲಾತಿ 15% ಕೊಟ್ಟಿದ್ರು ಸ್ವಾತಂತ್ರ್ಯ ಬಂದ ಮೇಲೆ. ಅವ್ರು ಇಲ್ಲ ಅಂದ್ರೂ ನಡೀತಿತ್ತಲ್ಲ. 15% ನೀವು ಕೊಡದಿದ್ರು ದೇಶ ನಡೀತಿತ್ತು. ಯಾಕೆ ಕೊಟ್ರ ನಮ್ಮ ಪೂರ್ವಜರು? ಯಾಕೆ ಕೊಟ್ರ ನಮ್ಮ ಸಂವಿಧಾನ ಕರ್ತರು? ಅದಕ್ಕೆ ನಾನೇನ್ ಹೇಳ್ತೀನಿ, ನಾವು ಬಾಬಾ ಸಾಹೇಬರು ಒಂದು ಮಾತು ಹೇಳಿದಾರೆ, ಅಂಬೇಡ್ಕರ್ ಏನ್ ಹೇಳಿದಾರ ಅಂದ್ರ, ಈ ಸಮಾಜ ಸೇವೆಯಲ್ಲಿರು ಆಡಳಿತ ಮಾಡುವವರು ಪ್ರಾಣಿಗಳಂತೆ ಪಕ್ಷಿಗಳಂತೆ ತಮ್ಮ ಮಕ್ಕಳನ್ನೇ ಬದುಕಿಸೋದು ದೊಡ್ಡ ಮಾತಲ್ಲ. ಮನುಷ್ಯ ಕುಲದಲ್ಲಿ ಹುಟ್ಟಿದ ಮೇಲೆ ಸಮಾಜಕ್ಕಾಗಿ ಏನಾದರೂ ಮಾಡ್ಬೇಕು. ಅದಕ್ಕಾಗಿ ನಾನು ನೆಹರು ಮಂತ್ರಿ ಮಂಡಲದಿಂದ ಹೊರಗೆ ಬಂದು ಸಮಾಜಕ್ಕಾಗಿ ಹೋರಾಟ ಮಾಡ್ತೇನೆ ಅಂತ ಹೇಳಿದ. ಸರಿಗ 19 ಕೊಟ್ರಿ ಹೋರಾಟ ಇದು ಸಮುದಾಯ ಪರ ಆಗ್ತದೋ ಆ ಸಮುದಾಯದ ಪರವಾಗಿ ಬಿಜೆಪಿ ಎಲ್ಲ ಬಿಜೆಪಿ ಅಂತ ಏನಿಲ್ಲ, ಎಲ್ಲರೂ ಕೈ ಜೋಡಿಸ್ಬೋದು, ಪಕ್ಷಾತೀತವಾಗಿ ಹೋರಾಟ ಮಾಡ್ತೀವಿ. ಇದು ಸಾಮಾಜಿಕ ನ್ಯಾಯ, ಸಮಾಜದ ಪ್ರಶ್ನೆ, ಸಮಾಜದ ಸಮಸ್ಯೆ. ಇದು ಪೊಲಿಟಿಕಲ್ ಪಾರ್ಟಿ ಸಮಸ್ಯೆ ಅಲ್ಲ. ನಾನು ಮೊದಲೇ ನಿಮ್ಗೆ ಹೇಳಿದ್ದೀನಿ, ವೋಟ್ ಬ್ಯಾಂಕ್ ರಾಜಕಾರಣಕ್ಕಾಗಿ ಅಲ್ಲ. ನಿಮ್ಮ ಅನುಭವ ಪ್ರಕಾರ 19ನೇ ತಾರೀಕಿನ ಲಾಟ್ ಕೊಟ್ಟಾರ, ಅಲ್ಲಿ ಮತ್ತ ಜಾರಿ ಮಾಡ್ತಾರೋ ಮತ್ತೆ ಏನಾರೇ ಕೊಂಟನಪ್ಪ ಹಾಕಿದ್ರಲ್ಲ, ಇವತ್ತೇ ಮಾಡ್ತೇವೆ ನಾವು ಎಷ್ಟೊತ್ತಿದ್ರು ಅಂತ ಹೇಳಿ ಅವತ್ತದ್ದು ಗಲಾಟೆ ಮಾಡೋರ್ನ ಬಿಡಿಸಿದ್ರು. 12ನೇ ತಾರೀಕಿಗೆ ಮೀಟಿಂಗ್ ಇತ್ತು ಬೆಂಗಳೂರಿನಲ್ಲಿ. 16ಕ್ಕೆ ಮಾಡಿದ್ರು. 19ಕ್ಕೆ ಈಗ ಉಳಿದವ್ರನ್ನೆಲ್ಲ ಹುರಿದುಂಬಿಸಿ
ರಸ್ತೆಗಳಿಸಿ ಹೋರಾಟ ಮಾಡ್ಕೊಂಡು ಹೊಡೆದಾಡ್ಕೊತ ಹೋಗ್ರಿ. ನಾವು ನೋಡ್ಕೊತ ನಕ್ಕೋತ ಬೆಣ್ಣಿ ತಿನ್ಕೋತ ವಿಧಾನಸೌಧದಾಗ ಇರ್ತೀವಂತಾರ ಇಷ್ಟೇ. ನಾವು ಏನ್ ಹೇಳಕತ್ತೀವಿ, ನಾವು ಒಪ್ಪೆ ಮಾಡಿದ್ವಲ್ಲ ಮಾಧುಸ್ವಾಮಿ ವರದಿ, ಈಗ ನಾಗಮೋಹನ್ ದಾಸ್ ನಾವು ಎಲ್ಲಾ ವರದಿನೂ ಒಪ್ತೀವಿ. ಮೀಸಲಾತಿ ಜಾರಿ ಮಾಡಿ, ಒಳ ಮೀಸಲಾತಿ ಜಾರಿ ಮಾಡಿ. ಯಾರು ನಮಗೆ ಸಿಕ್ಕಿಲ್ಲ ರಸ್ತೆ ಮೇಲೆ ಉಪವಾಸ ನಿಂತಿವತ್ತು ಕಣ್ಣೀರ್ ಹಾಕ್ಬಾರ್ದು, ಜಾರಿ ಮಾಡಿ. ಮಧುಸ್ವಾಮಿ ಅವರ ವರದಿಗೂ ಇಟ್ಟಂಗೂ ಸುಮಾರು 10 ವರ್ಷ ಕಾಲವಾಕ್ಷ ಆಗಿದ್ರೆ ಅಲ್ಲಿ ಪಾಪ್ಯುಲೇಷನ್ ಹಿಂದೆ ಮುಂದೆ ಆಗಿರ್ಬೋದಲ್ಲ. ಪಾಪ್ಯುಲೇಷನ್ ಹಿಂದೆ ಮುಂದಾದ್ರೆ ನಿಮ್ ಜನಸಂಖ್ಯೆ ಆಧಾರದ ಮೇಲೆ ದೇಶದ್ದೇ ಆಗಿರ್ತದ. ನೀವು ಪಾಪ್ಯುಲೇಷನ್ ಏನ್ ಮತ್ ದಿನ ಪಾಪ್ಯುಲೇಷನ್ ಈ ವರದಿ ಕೊಟ್ಟ ಮೇಲೆ ಈಗ 1ನೇ ತಾರೀಕಿಗೆ ಕೊಟ್ಟಿದ್ರ ಅವ್ರು ವರದಿ, 4ನೇ ತಾರೀಕಿಗೆ ಕೊಟ್ಟಾರ, ಆಗಸ್ಟ್ 4ನೇ. ಮತ್ತೆ ಈಗ ವಾರದಾಗ ಹುಟ್ಟ್ಯಾರಲ್ಲ ಅಂದ್ರೆ ಏನ್ ಮಾಡೋದು? ಮತ್ತೆ ಈಗ ವಾರದಾಗ ಹುಟ್ಟಿದಾರಲ್ಲ, ಬಾಳ ಮಂದಿ ಹುಟ್ಟಿದಾರ, ಅದಕ್ಕ ವರದಿನ ಬಿಟ್ಬಿಡುದ? ಹಾಗಲ್ಲ. ಗ್ಯಾಪ್ 10 ವರ್ಷ ಜಾಸ್ತಿ ಆಗ್ತದೆ. 10 ವರ್ಷದ ಗ್ಯಾಪ್ ಆದ್ಮೇಲೆ 3 ಆಗ್ಯಾವಲ್ಲ. ಮತ್ತ ಈಗ ಸದಾಶಿವ ಆಯೋಗದ 2012ರಲ್ಲಿ ವರದಿ ಕೊಟ್ಟ ಮೇಲೆ 3 ಆಗ್ಯಾವ. ಮತ್ತ ಮಾಧುಸ್ವಾಮಿದಾಗಿದೆ, ನಾಗಮೋಹನ್ ದಾಸ್ದಾಗಿದೆ, ಆಗಿದಾವಲ್ಲ. ಅದಕ್ಕ ಕಾಂತರಾಜದಾಗಿದೆ. ಕಾಂತರಾಜನವ್ರು ಎಸ್ ಸಿ ಅಲ್ಲ, ಕುರುಬ ಜನಾಂಗಕ್ಕೆ ಸೇರಿದವ್ರು, ಅವ್ರು ಕೊಟ್ಟಾರ. ಅವ್ರೇನ್ ಸುಳ್ಳು ಕೊಟ್ರ? ದೇವರಾಜ ಅರಸ ಕಾಲದಲ್ಲಿ ಹಾವನೂರ್ ಅವ್ರು ಕೊಟ್ರು, ಅವ್ರು ಸುಳ್ಳು ಕೊಟ್ರ? ಅತ್ಯಂತ ವೈಜ್ಞಾನಿಕವಾಗೇ ಮಾಡಿದಾರೆ, ಎಲ್ಲರ ಕಾಲದಲ್ಲೂ ಆಗಿದೆ. ಅದರ ಆಟ ಆಡೋದೇನಂದ್ರೆ ಮೋಸದ ಆಟ. ಕಾಂಗ್ರೆಸ್ನವ್ರು ಅವ್ರ ಅಧಿಕಾರಕ್ಕೆ ಬಂದಾಗ ಇದನ್ನೇ ಹೇಳ್ತಾರೆ, ಮೋಸದ ಆಟ ಅಲ್ಲ ಇದು. ಮಾಡಿ ನುಡ್ದಂತ ನಡೆದಿವಿ ಅಂದಿರಲ್ಲ. ನಿಮ್ ಪ್ರಣಾಳಿಕೆ ಒಳಗೆ ಹೇಳಿದ್ರಿ. ನಮಗ 2018ರಾಗ ಸಿದ್ದರಾಮಯ್ಯನವ್ರ ಸರ್ಕಾರ ಸೋತಾಗ ಏನ್ ಹೇಳಿದ್ರಿ ಸಿದ್ದರಾಮಯ್ಯನವ್ರು? ಈ ರಾಜ್ಯದಲ್ಲಿ ಮಾತ್ರ ನನ್ಗೆ ಓಟ್ ಹಾಕ್ಲಿಲ್ಲ, ಲೆಫ್ಟ್ನವ್ರು ನನ್ಗೆ ಓಟ್ ಹಾಕ್ಲಿಲ್ಲ, ಅದಕ್ಕಾಗಿ ನನ್ನ ಸರ್ಕಾರ ಹೋಯ್ತು ಅಂತ ಹೇಳಿ ಪ್ರೆಸ್ ಕರೆದು ಹೇಳಿದ್ರು. ಇವತ್ತಿಗೂ ವಿಡಿಯೋ ಅದಾವಲ್ಲ, ಅಕ್ಷಣ ವಿಡಿಯೋಗಳು ನೀವೇ ತೋರಿಸಿದ್ದು ಅದಾವ, ನೀವೇ ಪ್ರಕಟ ಮಾಡಿದ್ದು ಅದಾವ. ಸೋನಿಯಾ ಗಾಂಧಿಗೆ, ರಾಹುಲ್ ಗಾಂಧಿಗೆ ವರದಿ ಕೊಟ್ರು ಹೋಗಿ ದಿಲ್ಲಿಗೆ, ಈ ಜನಾಂಗ ನನ್ಗೆ ಓಟ್ ಹಾಕ್ಲಾರ್ದಕ್ಕೆ, ಒಳ ಮೀಸಲಾತಿ ಜಾರಿ ಮಾಡ್ಲಾರ್ದಕ್ಕೆ ನಾನು ಸೋತೆ ಅಂತ. ಅದಕ್ಕ ಇದು ಸಾಮಾಜಿಕ ನ್ಯಾಯ, ಇದು ಏನೂ ಅಲ್ಲ. ಮತ್ತೆ ನಮ್ಮ ಮಕ್ಕಳಿಗಾಗೆ ನಾವು ಬದುಕುದಾದ್ರ ನಾನು ಕೇಳ್ತೀನಿ, ಬಾಬಾ ಸಾಹೇಬ್ರು ಏನ್ ಹೇಳಿದಾರ? ಪಶು ಪಕ್ಷಿ ಪ್ರಾಣಿಗಳು ತಮ್ಮ ಮಕ್ಕಳನ್ನ ಬದುಕಿಸ್ತಾವ, ಮನುಷ್ಯರಾದ ನಾವು ಸಮಾಜಕ್ಕೆ ಏನು ಮಾಡದೇ ಇದ್ರ ಅದನ್ನೇ ಹೇಳಿದಾರ. ಅದನ್ನೇ ನೆನಪು ಮಾಡಿಕೊಡು ಪ್ರಯತ್ನ ಮಾಡ್ತಾರೆ. ನುಡಿದಂತ ನಡೆದೇವಂತೀರಿ, ನೆನಪು ಮಾಡಿಕೊಡು ಪ್ರಯತ್ನ ಮಾಡಿ. ನಿಮ್ಮ 2023 ಪ್ರಣಾಳಿಕೆ ನೆನಪು ಮಾಡಿಕೊಡ್ತೀನಿ, 2013 ಪ್ರಣಾಳಿಕೆ ನೆನಪು ಮಾಡಿಕೊಡ್ತೀನಿ. ಎಸ್ ಸರ್, ಇದನ್ನ ಒಂದೇ ವರದಿ ಮಾಡಿ, ಉಳಿದದ್ದು ಎಲ್ಲ ಇದ್ದು ವಿಷಯ ಹೇಳುದು ಬೇಡ. ಏನ್ ಹೇಳ್ಬೇಕು ಹೇಳಿ ನೀವೇ. ಒಂದು ನಿಮಗ್ ಹೇಳ್ತೀನಿ, ಇದನ್ನ ಮತ್ತೆ ಇದಕ್ಕೆ ಮಹತ್ವ ಕೊಡ್ಬೇಕ್ರಿಪ್ಪ. ನಾವೇನಂತೆ ನಿಮಗ್ ಮೊದಲೇ ಮಾಡಿ ಎಲ್ಲದಕ್ಕೂ ಅಲ್ಲ, ಪೊಲಿಟಿಕಲ್ಗೆ ಜಾಸ್ತಿ ನನಗೇನು ಇದು ಬೇಕಾಗಿಲ್ಲ ಇವತ್ತೇನು. ಇದಕ್ಕೆ ಒಂದು ಯಾವ್ದ್ರ ಬಗ್ಗೆ ಕೇಳಿದ್ರಿ? ನಾನು ಮಲ್ಲಿಕಾರ್ಜುನ ಖರ್ಗೆ ಅವರು, ಅಖಿಲ ಭಾರತ ಕಾಂಗ್ರೆಸ್ ಅಧ್ಯಕ್ಷರು, ನಮ್ಮ ಸಮಾಜದ ಹಿರಿಯ ನಾಯಕರು. ಸಿದ್ದರಾಮಯ್ಯನವರು ಹಿಂದುಳಿದ ವರ್ಗದ ಚಾಂಪಿಯನ್ ಅಂತ ಹೇಳಿ ಹೇಳ್ತಾರ, ಹೇಳ್ಕೋತಾರ. ಅವ್ರಿಗೆ ನನ್ನ ಪ್ರಶ್ನೆ ಇಷ್ಟೇ, ಸತ್ಯನ ನಿಮಗೆ ಅರ್ಗಿಸ್ಕೊಳ್ಳಿಕ್ ಆಗುದಿಲ್ಲ. ರಾಹುಲ್ ಗಾಂಧಿ ಚೌರ ಬೀಸು ಸಲುವಾಗಿ KN ರಾಜಣ್ಣನ ವಜಾ ಮಾಡಿದ್ರಿ ಮಂತ್ರಿಮಂಡಲದಲ್ಲಿ. ಹಾಗಾದ್ರೆ ಇನ್ನೂ ಸತ್ಯ ಹೇಳದಂತ 4 ಮಂದಿ ಹೆಸರು ಹೇಳ್ತೀನಿ. ರಾಯ್ ರೆಡ್ಡಿ ಅವರು ಸತ್ಯ ಹೇಳಿದ್ರಲ್ಲ, BR ಪಾಟೀಲ್ ಆಳಂದ್ ಸತ್ಯ ಹೇಳಿದ್ರಲ್ಲ, ಶಿವಗಂಗಾ MLA ಸತ್ಯ ಹೇಳಿದ್ರಲ್ಲ, ನಮ್ಮ ನೆರೆ ತಾಲೂಕಿನವ್ರು ರಾಜು ಕಾಗೆ ಅವರು, ನೆರೆ ಜಿಲ್ಲೆಯವರು, ಅವ್ರು ಸತ್ಯ ಹೇಳಿದ್ರಲ್ಲ. ಮತ್ತ ಅವ್ರನ್ಯಾಕೆ ವಜಾ ಮಾಡ್ಲಿಲ್ಲ? ಅವರು ಒಂದೊಂದು ಹುದ್ದೆದಾಗ ಅದಾರ, MLA ಅಷ್ಟ ಅಲ್ಲ, ಹುದ್ದೆದಾಗ ಅದಾರ. ಇವತ್ತು ಬಸವರಾಜ ರಾಯ್ ರೆಡ್ಡಿ ಅವರು ಎಕನಾಮಿಕ್ ಅಡ್ವೈಸರ್ ಟು ಚೀಫ್ ಮಿನಿಸ್ಟರ್, ರಾಜಕೀಯ ಅಡ್ವೈಸರ್, KSRTC ಚೇರ್ಮನ್, ಹಿಂಗೆಲ್ಲ ಬೇರೆ ಬೇರೆ ಹುದ್ದೆಗಳಲ್ಲದಾರ. ಅವ್ರನ್ನ ಯಾಕೆ ವಜಾ ಮಾಡ್ಲಿಲ್ಲ?
ದಲಿತರ ಬಗ್ಗೆ ಮೊಸಳೆ ಕಣ್ಣೀರು ಸುರಿಸೋದು ಅಷ್ಟೇ ನಿಮ್ಗೆ ಗೊತ್ತು. ಅವ್ರನ್ನು ವಜಾ ಮಾಡ್ಬಿಡ್ಬೇಕಾಗಿತ್ತು, ಯಾಕೆ ಮಾಡ್ಲಿಲ್ಲ? ದಲಿತರು ಬೆನ್ನ ಸತ್ತವ್ರು, SC ST ಜನಾಂಗಕ್ಕೆ ಯಾರು ಕೇಳುವವ್ರಿಲ್ಲ. ಅವ್ರನ್ನ ಯಾವ ರೀತಿ ಬೇಕಾದ ರೀತಿ ನಡೆಸ್ಕೊಳ್ಳೋದೇ ಕಾಂಗ್ರೆಸ್ ನೀತಿ ಅಂತ ನಾನು ಖಂಡಿಸ್ತೀನಿ. ಮಾಡ್ಬೇಕಾಗಿತ್ತು, ಯಾಕೆ ಮಾಡ್ಲಿಲ್ಲ? ನಿಮ್ಮ ಕಣ್ಣು ಮುಂದೆ ಇವ್ರಕ್ಕಿಂತ ಮೊದಲೇ ಹೇಳಿದಾರಲ್ಲ ಅವ್ರು. ರಾಯರೆಡ್ಡಿ ಅವ್ರು ಹೇಳಲಿಲ್ಲ, BR ಪಾಟೀಲ್ ಹೇಳಲಿಲ್ಲ. BR ಪಾಟೀಲ್ ಅಂತೂ ಬಹಳ ದೊಡ್ಡ ಅಲಿಗೇಷನ್ ಮಾಡಿದ್ರು. ಬಡವರಿಗೆ ಮನೆ ಕೊಡ್ಬೇಕಾದ್ರೆ ಹೌಸಿಂಗ್ ಸ್ಕೀಮ್ ನಲ್ಲಿ, ಅಂಬೇಡ್ಕರ್ ಹೌಸಿಂಗ್ ಸ್ಕೀಮು, ಪ್ರಧಾನ ಮಂತ್ರಿ ಆವಾಸ್ ಯೋಜನೆ ಒಳಗೆ ಹೌಸಿಂಗ್ ಸ್ಕೀಮ್ ನಲ್ಲಿ ಮನೆ ಕೊಡ್ಬೇಕಾದ್ರೆ ದುಡ್ಡು ತಗೊಂಡು ಕೊಡ್ತಾರ ಅಂತ ಹೇಳಿದ್ರು. 20-25 ಸಾವಿರ ದುಡ್ಡು ತಗೋತಾರ ಅಂತ ಹೇಳಿದ್ರು. ಯಾಕೆ ವಜಾ ಮಾಡ್ಲಿಲ್ಲ ಅವ್ರನ್ನ? ಹೌಸಿಂಗ್ ಮಿನಿಸ್ಟರ್ ವಜಾ ಮಾಡ್ಬೇಕಾಗಿತ್ತಲ್ಲ, ಅಥವಾ ಅವರು ಸತ್ಯ ಹೇಳಿದವ್ರನ್ನ ವಜಾ ಮಾಡ್ಬೇಕಾಗಿತ್ತಲ್ಲ, ಯಾಕೆ ಮಾಡ್ಲಿಲ್ಲ? ಅದಕ್ಕ ದಲಿತರಿಗೂ ಒಂದು ನೀತಿ ಅದ ಕಾಂಗ್ರೆಸ್ ಇದ್ದು, ಮುಂದುವರೆದವ್ರಿಗೂ ಒಂದು ನೀತಿ. ಮುಂದುವರೆದವ್ರಿಗ ಏನ್ ಮಾತಾಡಿದ್ರು ಏನ್ ಮಾಡಿದ್ರು ತುಟಿ ಪಿಟಕ್ ಅನ್ನೋದು. ದಲಿತರು ಒಂದು ಶಬ್ದ ಹೆಚ್ಚಿಗೆ ಮಾತಾಡಿದ್ರು, ಅವ್ರೇನು ತಪ್ಪು ಮಾತಾಡಿದ್ರು. ಅವ್ರೇನ್ ಹೇಳಿದ್ರು? ಮತದಾರರ ಪಟ್ಟಿ ಮಾಡಿದಾಗ ನಮ್ಮದೇ ಸರ್ಕಾರ ಇತ್ತು. ಮತದಾರ ಪಟ್ಟಿಯನ್ನ ಚುನಾವಣೆ ಆಯೋಗದವ್ರು ಮೊದಲೇ ಡ್ರಾಫ್ಟ್ ಸಾರ್ವಜನಿಕರ ಆಕ್ಷೇಪಣೆಗೆ ಬಿಡುಗಡೆ ಮಾಡಿದ್ರು. ಯಾಕೆ ಹೇಳಲಿಲ್ಲ? ಮತ್ತೆ ಮಾಡಿದಾಗ ನಮ್ಮದೇ ಅಧಿಕಾರ, ನಮ್ಮದೇ ಸರ್ಕಾರ, ನಮ್ಮದೇ ಅಧಿಕಾರಿಗಳು, ನಮ್ದೇನು ಜವಾಬ್ದಾರಿ ಇಲ್ಲೇನು? ಅದಕ್ಕೆ ನಾವು ಜವಾಬ್ದಾರಿ ಇದ್ದೀವಿ ಅಂತ ಹೇಳಿದ್ರು. ಸತ್ಯ ಮಾತಾಡಿದಾರೆ, ಅದರಲ್ಲಿ ಏನೂ ಅಸತ್ಯ ಮಾತಾಡಿಲ್ಲ. ಅವ್ರನ್ನ ವಜಾ ಮಾಡಿಬಿಟ್ರು. ಅಂದ್ರೆ ದಲಿತರನ್ನ ಒಡೆದಾಳೋದು ಒಂದು ಕಡೆ ಭಯದ ವಾತಾವರಣದಾಗಿಟ್ಟು ಅಧಿಕಾರ ಚಲಾಯಿಸ್ಕೊತ ಬಂದದ್ದು 60 ವರ್ಷ ಮಾಡಿದಾರ. ಅದೇ ಮುಂದುವರ್ಸ್ಬೇಕಂತ. ಮೊನ್ನೆ ಕೇಂದ್ರ ಜಲಸಂಪನ್ಮೂಲ ಸಚಿವರು ಭೇಟಿ ಆಲಮಟ್ಟಿ ಡ್ಯಾಮ್ ವಿಚಾರ ಮಾಡಿ. ಯಾವ್ದು? ಆಲಮಟ್ಟಿ ಡ್ಯಾಮ್ ವಿಚಾರ ಮಾಡಿ ಹಾ. ಸಾಕಷ್ಟು ನೋಟಿಫಿಕೇಶನ್ ಮಾಡೋದು ಒಂದ್ ಕಡೆ ಸಮಸ್ಯೆ ಆಗ್ತದೆ. ಸುಪ್ರೀಂ ಕೋರ್ಟ್ ವ್ಯಾಜ್ಯನು ರಾಜ್ಯ ಸರ್ಕಾರ ಸರಿಯಾಗಿ ನಡೆಸ್ತಾ ಇಲ್ಲ. ಕೆಲವೊಂದ್ ಕಡೆ ಬಿಜಾಪುರ, ಬಾಗಲಕೋಟೆ ಜನರಿಗೆ ಅನ್ಯಾಯ ಆಗ್ತದೆ. ಅನ್ಯಾಯ ಅಂತೂ ಇನ್ನಿಂದ ಆಗಿಲ್ಲ. 1964ರಿಂದ ನಮಗೆ ಅನ್ಯಾಯ ಆಕೋತಾನೆ ಬಂದದ. ಅದಕ್ಕೊಂದು ಪ್ರತ್ಯೇಕ ಇನ್ನೊಂದಿನ ಮಾಡ್ತೀನಿ, ಬೇಕಾದ್ರೆ ನಾಳೆನೆ ಬೇಕಾದ್ರೆ ಮಾಡ್ತೀನಿ, ತೊಂದ್ರಿಲ್ಲ. ಅದು ಬಹಳ ಡೀಟೇಲ್ ಆಗಿ ಮಾಡ್ಬೇಕಾಗ್ತದ, ಒಂದು ಪೇಜ್ ಬರಿಬೇಕಾಗ್ತದೆ, ಡೀಟೇಲ್ ಹೇಳ್ತೀನಿ. ಅದಕ್ಕೆ ಪ್ರತ್ಯೇಕ ಮಾಡ್ತೀನಿ. ಎಸ್ ಸರ್. ಥ್ಯಾಂಕ್ ಯು ಸರ್.